ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಈಜಿಪುರ ಸ್ಲಂ ನಂತರ ಬಿಬಿಎಂಪಿ ಈಗ ಪಕ್ಕದ ಪೌರ ಕಾರ್ಮಿಕರ ಕಾಲೋನಿ ಮೇಲೆ ಕಣ್ಣು ಹಾಕಿದೆ. 1 ಎಕರೆ 21 ಗುಂಟೆ ಜಮೀನು ವಶಕ್ಕೆ ಮುಂದಾಗಿದೆ. ಆದರೆ ಇದಕ್ಕೆ ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಇದು ಮೊನ್ನೆಯಷ್ಟೇ ಈಜಿಪುರದಲ್ಲಿ ಬಿಬಿಎಂಪಿ ನಡೆಸಿದ ಕಾರ್ಯಾಚರಣೆ. ಪಾಲಿಕೆ ಸ್ಥಳೀಯರ ವಿರೋಧದ ನಡುವೆಯೂ ಈಜಿಪುರದ 14 ಎಕರೆ 51 ಗುಂಟೆ ಜಾಗವನ್ನ ಬಲವಂತವಾಗಿ ವಶಪಡಿಸಿಕೊಂಡಿತ್ತು. ಈಗ ಮತ್ತಷ್ಟು ಭೂಮಿಯನ್ನ ವಶಪಡಿಸಿಕೊಳ್ಳಲು ಬಿಬಿಎಂಪಿ ಮುಂದಾಗಿದ್ದು, ಈಜಿಪುರ ಸ್ಲಂ ಜಾಗದ ಪಕ್ಕದಲ್ಲಿರುವ ಪೌರ ಕಾರ್ಮಿಕರ ಕಾಲೋನಿಯ 1 ಎಕರೆ 21 ಗುಂಟೆ ಜಾಗವನ್ನ ಆಕ್ರಮಿಸಿಕೊಳ್ಳಲು ಸಿದ್ಧವಾಗಿದೆ. ಇವತ್ತು ಎರಡನೇ ಭಾಗವನ್ನು ಕೂಡ ಅವರು ಕೊಡ್ತೀವಿ ಅಂತ ಹೇಳಿ ನಮಗೆ ಈಗ ಮಾಹಿತಿಯಲ್ಲಿ ಸಿಗೋದೇನಂತ ಹೇಳಿದ್ರೆ, ಮತ್ತೆ 1.2 ಏಕರ್ ಭೂಮಿಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಈ ಮಾರನಹಳ್ಳಿ ಸ್ಲಂ ಎರಡನ್ನೂ ಸೇರಿಸಿ ಮತ್ತೆ ಮ್ಯಾವರಿಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶದಂತೆ ಬಿಬಿಎಂಪಿಯು ಮೆವರಿಕ್ ಹೋಲ್ಡಿಂಗ್ಸ್ಗೆ 15 ಎಕರೆ 51 ಗುಂಟೆ ಜಮೀನು ನೀಡಬೇಕಾಗಿತ್ತು. ಆದರೆ ಬಿಬಿಎಂಪಿ ಈಜಿಪುರ ಸ್ಲಂ ತೆರವುಗೊಳಿಸಿ 14 ಎಕರೆ 51 ಗುಂಟೆ ಜಮೀನಷ್ಟೇ ಕೊಟ್ಟಿರೋದ್ರಿಂದ ಪೌರ ಕಾರ್ಮಿಕರ ಕಾಲೋನಿಯ ಜಮೀನಿಗೆ ಲಗ್ಗೆ ಹಾಕಿದೆ. 18 ವರ್ಷಗಳಿಂದ ಅಲ್ಲೇ ವಾಸ ಮಾಡಿಕೊಂಡು ನಿವೇಶನ ಕಟ್ಟಿಕೊಂಡಿರೋ ನಿವಾಸಿಗಳು ಜಾಗ ಬಿಟ್ಟುಕೊಡುವ ಪ್ರಮೇಯವೇ ಇಲ್ಲ ಅಂದಿದ್ದಾರೆ. ನಮ್ಮ ಬಿಬಿಎಂಪಿಯಿಂದ ಆಗಿರೋದು ಆವಾಗತ್ತೆ 100 ರೂಪಾಯಿಗೆ ಒಂದು ಸೈಡ್ ನಾವು ಕೊಂಡ್ಕೊಂಡಿದ್ದೀವಿ. ಇದು ನಮ್ಮ ಸ್ವಂತ ಇದು. ಅವನ ಬಂದುಬಿಟ್ಟು ನಮ್ಮ ಕೊಡಿ ಅದು ಇದು ಅಂದರೆ ನಾವು ಕೊಡೋದಿಲ್ಲ. ನಮಗೆ ಇದು ಬಿಟ್ಟರೆ ಬೇರೆ ಜಾಗನೂ ಇಲ್ಲ. ಆದರೂ ಈಗ ಯಾರೋ ಗೂಬೆ ಕೂಡಿಸ್ತಾರೆ, ಏನೋ ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲ. ಈಜಿಪುರ ಸ್ಲಂ ನಿವಾಸಿಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ಶೆಡ್ಗಳನ್ನು ತೆರವುಗೊಳಿಸಿ ಮೃಗೀಯವಾಗಿ ವರ್ತಿಸಿದ ಬಿಬಿಎಂಪಿ ಈಗ ಪೌರ ಕಾರ್ಮಿಕ ಕಾಲೋನಿ ಮೇಲೂ ಅದೇ ಧೋರಣೆ ತಾಳಿರೋದು ನಿಜಕ್ಕೂ ದುರಂತ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಔಷಧೀಯ ಸಸ್ಯಗಳ ಬಗ್ಗೆ, ಅವುಗಳ ಬಳಕೆಗಳ ಬಗ್ಗೆ ತಜ್ಞರು, ಪರಿಸರ ಪ್ರೇಮಿಗಳು ಸದಾ ಹೇಳುತ್ತಿರುತ್ತಾರೆ. ಆದರೆ ಇಲ್ಲೊಬ್ಬರು 33 ವರ್ಷಗಳ ಹಿಂದಿನಿಂದಲೂ ಔಷಧೀಯ ಸಸ್ಯವನವೊಂದನ್ನು ಸದ್ದಿಲ್ಲದೆ ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ. ಇದೊಂದು ಪವಿತ್ರ ವನ. ವನದೊಳಗೆ ದೇವಸ್ಥಾನವಿದೆ ಎಂಬ ಕಾರಣಕ್ಕೆ ಈ ವನಕ್ಕೆ ಈ ಹೆಸರು ಬಂದದ್ದಲ್ಲ. ಇಲ್ಲಿ ಪವಿತ್ರವೆನಿಸುವ ಅಪರೂಪದ ಔಷಧೀಯ ಸಸ್ಯ ರಾಶಿ ಇದೆ. ಬಿಲ್ವ, ರುದ್ರಾಕ್ಷ, ಶ್ರೀಗಂಧ, ಕದಂಬ, ಬೇವು, ಅರಳಿ, ಮುತ್ತುಗ ಹೀಗೆ ಮರಗಳ ಸಾಲು ಸಾಲೆ ಇಲ್ಲಿದೆ. ಕಾಂಕ್ರೀಟ್ ನಗರಿ ಬೆಂಗಳೂರಿನಲ್ಲಿ ಇಂಥ ಅಪರೂಪದ ಗಿಡಮರಗಳು ಒಂದೇ ಕಡೆ ಇರೋದು ಪದ್ಮನಾಭನಗರದ ಪವಿತ್ರ ವನದಲ್ಲಿ. ಡಾಕ್ಟರ್ ಲಲಿತಮ್ಮ ಎಂಬ ವೈದ್ಯೆ ಕಳೆದ 33 ವರ್ಷಗಳಿಂದ ಮನೆ ಪಕ್ಕದಲ್ಲಿರುವ ಲಕ್ಷ್ಮೀಕಾಂತ ದೇವಸ್ಥಾನದ ಆವರಣದಲ್ಲಿ ಇಂಥದ್ದೊಂದು ಅಪರೂಪದ ಔಷಧೀಯ ವನವೊಂದನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ. ನಾನು ವೈದ್ಯಳಾಗಿ ಏನು ಮಾಡಬಹುದು? ಈ ಒಂದು ಪಾರ್ಕನ್ನು ಮಾಡೋದ್ರ ಮೂಲಕ WHO ಹೆಲ್ತ್ಗೆ 4 ಡೈಮೆನ್ಷನ್ ಕೊಟ್ಟಿದ್ದಾರೆ. ಒಂದು ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುಯಲ್. ಇಲ್ಲಿ ಸ್ಪಿರಿಚುಯಲ್ಗೆ ದೇವಸ್ಥಾನ ಹೇಗೂ ಇತ್ತು, ಈ ವನವನ್ನು ನಾನು ಅಭಿವೃದ್ಧಿ ಮಾಡಿದ್ರೆ ಅವರ ದೈಹಿಕ ಆರೋಗ್ಯವೂ ಇಂಪ್ರೂವ್ ಆಗುತ್ತೆ. ಇಲ್ಲಿ ಈ ವನ ಮೆಂಟಲ್ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಉತ್ತಮ ಮಾಡುತ್ತೆ. ಇಲ್ಲಿನ ದೇವಸ್ಥಾನದ ಮುಂಭಾಗದಲ್ಲಿ ಆಲದ ಮರ, ಅರಳಿ ಮರಗಳಿದ್ರೆ ಪಕ್ಕದಲ್ಲಿರುವ ನವಗ್ರಹಗಳ ವಿಗ್ರಹಗಳ ಸುತ್ತ ಅವುಗಳಿಗೆ ಸಂಬಂಧಪಟ್ಟ ಮರಗಳಿವೆ. ಹೀಗಾಗಿ ಇಲ್ಲಿ ದೇವರಿಗೆ ನಮಸ್ಕಾರ ಹಾಕಲಿಕ್ಕೆ ಬಂದವರಿಗೆ ಆರೋಗ್ಯ ಭಾಗ್ಯ ಕಟ್ಟಿಟ್ಟ ಬುತ್ತಿ. ಇದು ನವಗ್ರಹ ಪಾರ್ಕ್ ಅಂತ ಮಾಡಿಬಿಟ್ಟು ಅದಕ್ಕೆ ತಕ್ಕ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಬೇರೆ ಮೆಡಿಸಿನಲ್ ವ್ಯಾಲ್ಯೂಗಳೆಲ್ಲ ಹಾಕಿರೋದ್ರಿಂದ ತುಂಬ ಅನುಕೂಲವಾಗಿದೆ ಜನಗಳಿಗೆ. ಒಳ್ಳೆ ಗಾಳಿ ಬೆಳಕು ಎಲ್ಲ ಇರೋದ್ರಿಂದ ಅವ್ರಗಳಿಗೆ ವಾಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ತುಂಬ ಅನುಕೂಲವಾಗಿದೆ. ಲಲಿತಮ್ಮ ತುಂಬ ಶ್ರಮಪಟ್ಟಿರೋದ್ರಿಂದ ಇಷ್ಟು ಮಟ್ಟಿಗೆ ಪಾರ್ಕ್ ಈ ಥರ ಬಂದಿದೆ. ಬೇರೆ ಇನ್ನೆಲ್ಲೂ ಈ ಥರ ಪಾರ್ಕ್ ಎಲ್ಲೂ ಇಲ್ಲ ಇದಾಗಿ ಈ ಏರಿಯಾದಲ್ಲಿ. ಇಲ್ಲಿರುವ ಅಪರೂಪದ ಸಸ್ಯ ರಾಶಿಯನ್ನ ಪರಿಗಣಿಸಿ ಇದನ್ನ ಜೀವ ವೈವಿಧ್ಯತೆಯ ತಾಣ ಅಂತ ಘೋಷಿಸಲಾಗಿದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ವನ ಮನುಷ್ಯನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿರಬೇಕು ಎಂಬ ಸದಾಶಯದೊಂದಿಗೆ ರೂಪಿಸುತ್ತಿರುವ ಡಾಕ್ಟರ್ ಲಲಿತಮ್ಮನ ಕಾರ್ಯಕ್ಕೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್.